ವಾಮಾಚಾರ ಯೂಸ್ ಮಾಡೋದೇ ಕ್ರೌನ್ ಚಕ್ರ ಮೇಲೆ. ನೀವು ಸೀದಾ ಹೋಗ್ತಾ ಇರ್ತೀರಾ, ಚೆನ್ನಾಗಿ ಬಿದ್ಬಿಡೋದು ವಿತ್ ಫೇಸ್ ಮಾಡಿ ಗುರುಜಿನೂ ಗೊತ್ತಾಗುತ್ತೆ. ಮುಸ್ಲಿಂ ಹತ್ರ ಹೋಗಿದಾರ, ಒಂದ್ ಅಜ್ಜನ ಹತ್ರ ಹೋಗಿದ್ರ. ಸೊ ಏನು ಮೇಜರ್ ಡಿಫರೆನ್ಸಸ್ ಆಸ್ಟ್ರಾಲಜಿ, ನ್ಯೂಮರಾಲಜಿ, ಟ್ಯಾರೋ, ಆಕಾಶಿಕ್ ಅಂತ ಬಂದಾಗ ಇನ್ನು ಪ್ರಿಸೈಸ್ ಆಗಿ ಇಲ್ಲಿ ಗೊತ್ತಾಗುತ್ತೆ ವಿಷಯಗಳು ಅಲ್ಲಿ ಕಂಪೇರ್ ಮಾಡಿದ್ರೆ? ಅಸ್ಟ್ರಾಲಜಿ ಅಂದ್ರೆ ಒಂಥರ ಆಧಾರ್ ಕಾರ್ಡ್ ತರ ಕೊಟ್ಟಂಗೆ, ನಂಬರ್ ಅಡ್ರೆಸ್ ಎಲ್ಲ ಕೊಟ್ಟ ಹಾಗೆ. ನ್ಯೂಮಾಲಜಿ ಕೂಡ ಅದೊಂಥರ ಐಡಿ ಕಾರ್ಡ್ ಇದ್ದಂಗೆ, ವೋಟರ್ ಐಡಿ ತರ. ಆಕಾಶಿಕ್ ರೆಕಾರ್ಡ್ಸ್ ಎಲ್ಲ ರೀರೈಟ್ ಮಾಡೋದು. ಈ ವಾಮಾಚಾರ, ಬ್ಲಾಕ್ ಮ್ಯಾಜಿಕ್ಸ್ ಅವೆಲ್ಲ ಚಿಕ್ಕ ಚಿಕ್ಕ ಕೋಡ್ಸ್, ಕೆಲ್ಸ ಆಗದೆ ಇರೋದೆಲ್ಲ ಮಾಡ್ಕೊಳ್ಳೋದು. ಅಂದ್ರೆ ಇನ್ಸ್ಟಂಟ್ ರಿಸಲ್ಟ್ ಗೋಸ್ಕರ ವಾಮಾಚಾರ ಯೂಸ್ ಮಾಡ್ತೀವಿ. ವಾಮಾಚಾರ ಯೂಸ್ ಮಾಡ್ತಾರೆ ಜನ, ಅದನ್ನ ಹಾಳು ಮಾಡ್ಲಿಕ್ಕೆ ಅಂತ ಮಾಡ್ತಾರೆ. ನಿಮ್ಮಲ್ಲಿ ಒಂದು ಸ್ಟ್ರಾಂಗ್ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ಎಷ್ಟೋ ಸಲ ರಿಮೂವ್ ಮಾಡ್ಬಿಟ್ಟಿದೀನಿ ಬ್ಲಾಕ್ ಮ್ಯಾಜಿಕ್ಸ್. ಇವರೇ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ನಮ್ಗೆ. ಪರ್ಟಿಕ್ಯುಲರ್ಲಿ ಆ ಪರ್ಸನ್ ಯಾಕೆ ಮಾಡಿದ್ದಾರೆ, ಯಾವತ್ ಮಾಡಿದಾರಲ್ಲ ಗೊತ್ತಾಗುತ್ತೆ. ಇಲ್ಲ, ವಿತ್ ಫೇಸ್ ಮಾಡಿದ ಗುರುಜಿನೂ ಗೊತ್ತಾಗುತ್ತೆ ನನ್ಗೆ. ಅವ್ರಿಗೇನು ಅಫೆಕ್ಟ್ ಆಗಲ್ವಾ ಅದು? ವಾಪಸ್ ಹೊಡಿಯತ್ತೆ, 100% ಹೊಡಿಯತ್ತೆ. ನಾವ್ ರಿವರ್ಸ್ ಗೇರ್ ಅಲ್ಲಿ ನೋಡ್ತೀವಿ. ಆಮೇಲೆ ನಮ್ಗೆ ಹಾಕ್ಬೇಕು, ಮಾಡಿದವನು ಅನುಭವಿಸ್ಲಿ ಬಿಡಿ, ನಿಮ್ಗೆ ಏನ್ ಬೇಕು ಅಂತ ಕೇಳ್ತೀನಿ, ರಿಮೂವ್ ಮಾಡಿ, ಅಲ್ಲಿ ಮುಗೀತ್. ನಮ್ ಕೆಲ್ಸ ಏನಿದೆ ಅದ್ ಮಾಡಿ. ಅವನಿಗೆ ವಾಪಸ್ ಹೋಗಿ ಮಾಡಿ, ಅವನಿಗೆ ಅದು ಗೊತ್ತಾಗಿ ಅದು ನನ್ನ ಮೇಲೆ ಮತ್ತೆ ಇದೆಲ್ಲ ಕ್ಯಾರಿ ಮಾಡಕ್ ನಂಗೂ ಆಗಲ್ಲ. ಬಟ್ ಮಾಡಿದವನು ಯಾರು ಅಂತ ಗೊತ್ತಾಗ. ಮುಸ್ಲಿಂ ಹತ್ರ ಹೋಗಿದಾರ, ಒಂದ್ ಅಜ್ಜನ ಹತ್ರ ಹೋಗಿದ್ರ, ಅದೇನು 10% ವರ್ಕ್ ಆಗಲ್ಲ. 21 ಡೇಸ್ಗೆ ಎಕ್ಸ್ಚೇಂಜ್ ಆಗೋಗಿರುತ್ತೆ. ಒಬ್ಬೊಬ್ಬರಿಗೆ ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ಅವರು ಮೆಂಟಾಲಿಟಿನೇ ಚೇಂಜ್ ಆಗೋಗಿರುತ್ತೆ. ವಾಮಾಚಾರ ಯೂಸ್ ಮಾಡೋದೇ ಕ್ರೌನ್ ಚಕ್ರ ಮೇಲೆ. ನೀವು ಸೀದಾ ಹೋಗ್ತಾ ಇರ್ತೀರಾ, ರೋಡ್ ಕ್ರಾಸ್ ಮಾಡ್ಬಿಡ್ತೀರಾ, ಸಡನ್ ಆಗಿ ಚೆನ್ನಾಗಿ ಬಿದ್ಬಿಡೋದು. ಇವೆಲ್ಲ ಏನ್ ಗೊತ್ತಾ, ಸೀದಾ ಹೋಗ್ತಿರೋದು ಕಣ್ಮಂಜ್ ಮಾಡ್ಬಿಡುತ್ತೆ. ಇದೆಲ್ಲ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗದೆ ಕ್ರೌನ್ ಚಕ್ರಕ್ಕೆ.